ಹಾಯ್ ಹಲೋ ನಮಸ್ಕಾರ. ನಾನು ಇವತ್ತು ಮಾವಿನಕಾಯಿ ತೊಕ್ಕು ಮಾಡ್ತಾಯಿದ್ದೀನಿ. ನಾನು ತೋತಾಪುರಿಯಿಂದ ಮಾಡ್ತಾಯಿದ್ದೀನಿ. ಈ ತೋತಾಪುರಿ ಮಾವಿನಕಾಯಿ ನೀವು ಮಾವಿನಕಾಯಿ ಸಿಗುತ್ತಲ್ಲ, ಹುಳಿ ಮಾವಿನಕಾಯಿ ಅದರಲ್ಲೂ ಮಾಡ್ಬೋದು. ನಾನು ಚೆನ್ನಾಗಿ ತೊಳ್ಕೊಂಡು ನೀರಿಲ್ಲದೆ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೊಂಡಿದ್ದೀನಿ. ಈಗ ನಾವು ಇದು ಸಿಪ್ಪೆ ತೆಗಿಬೇಕು. ಈ ಥರ ಸ್ವಲ್ಪ ಕಟ್ ಮಾಡಿಕೊಂಡು ಈ ಸಿಪ್ಪೆ ತೆಗಿಯೋದ್ರಲ್ಲಿ ಈ ಥರ ಸಿಪ್ಪೆ ತೆಗಿಬೇಕು. ಒಂಚೂರು ನೀರಿರಬಾರ್ದು. ತೊಳ್ಕೊಂಡು ಚೆನ್ನಾಗಿ ಒರೆಸ್ಕೊಳ್ಬೇಕು ಬಟ್ಟೆಯಲ್ಲಿ. ಈ ಥರ ಸಿಪ್ಪೆಲ್ಲ ತಗೋಬೇಕು. ಇದು ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಳೋಣ. ಈ ಥರ ಇದು ವಾಟೆ ಇದೆ ಅಂತೆ, ಇದು ವಾಟೆ ಇದೆ. ಬೀಜ ಇದ್ದರೆ ಬೀಜ ಹಾಗೆ ತೆಗಿಬೋದು. ಇದು ವಾಟೆ ಇದೆ. ಇವಾಗ ನಾವು ಈ ಥರ ತಗೊಂಡಿದ್ದೀನಿ. ನಾನು ತೆಗೆದ್ಬಿಟ್ಟು ಈ ಥರ ತುರ್ಕೋಬೇಕು. ಈ ದೊಡ್ಡದ್ರಲ್ಲೇ ತುರ್ಕೊಳ್ಳಿ. ಈ ಥರ ನೋಡಿ, ಸ್ವಲ್ಪ ದೊಡ್ಡದ್ರಲ್ಲಿ ತುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಥರ ತುರ್ಕೋಬೇಕು. ತುಂಬ ಸಣ್ಣದಲ್ಲಿ ತುರ್ಕೊಂಡ್ರೆ ಚೆನ್ನಾಗಿರೋದಿಲ್ಲ. ಈ ಥರ ದಪ್ಪದಲ್ಲಿ ತುರ್ಕೋಬೇಕು. ಹಾಗೆ ನಾನು 3 ತೋತಾಪುರಿ ಮಾಡ್ಕೊಂಡಿದ್ದೀನಿ. ಹಾಗೆ ನಾನೆಲ್ಲ ತುರ್ಕೊಂಡು ಬರ್ತೀನಿ. ಈ ಥರ ಇದೆಲ್ಲ ತುರ್ಕೊಂಡು ಬಂದಿದ್ದೀನಿ. ಒಂದು 3 ಕಾಯಿಗೆ ಇದು ಒಂದು ಅರ್ಧ ಕೆ ಜಿ ಕಾಯಿ. ಇದು ಅರ್ಧ ಕೆ ಜಿ ತೋತಾಪುರಿ. ಇದು ನಾನು ಒಂದು ಅಳತೆಗೆ ನೋಡಿ ಈ ಥರ ಒಂದು ಕಪ್ ತಗೊಂಡಿದ್ದೀನಿ. ಯಾವ ಕಪ್ ಆದರೂ ತಗೊಳ್ಬೋದು ಮೆಜರ್ಮೆಂಟ್ಗೆ. ನಾನು ಈ ಕಪ್ ತಗೊಂಡಿದ್ದೀನಿ. ಈ ಕಪ್ಗೆ ಈ ಥರ ಹಾಕ್ಕೊಳ್ತೀನಿ. ನಾನು ತುಂಬಿಸಲ್ಲ, ಸುಮ್ಮನೆ ಈ ಥರ ಮಾಡ್ಕೊಳ್ತೀನಿ ನೋಡಿ. ಇದು 1 ಕಪ್ ಆಯಿತು. ಅಳತೆ ತಗೊಳ್ತಾ ಇದ್ದೀನಿ. ಇವಾಗ ಇದೊಂದು ಕಪ್ ಇದೆ. ಎರಡು ಕಪ್ಪು. ಇದು 2.5 ಕಪ್ ಇದೆ. ಸ್ಟವ್ ಅಂಟಿಸಿ ಒಗ್ಗರಣೆ ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ಗೆ 1 ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿಬೇಕು. ಸ್ವಲ್ಪ ಸಾಸಿವೆ ಸಿಡಿಯೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಎಲ್ಲನೂ ಈಗ ನಾನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಸಾಸಿವೆನ ನಾನು ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಕೆಂಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ. ಇದು ಮೆಂತ್ಯ ಕೆಂಬಣ್ಣಗೆ ಬಂದಿದೆ. ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ಸಾಸಿವೆ ಮತ್ತು ಮೆಂತ್ಯ ತಣ್ಣಗಾದ ಮೇಲೆ ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ಸ್ಟವ್ ಅಂಟಿಸಿ ಬಾಣಲಿ ಇಟ್ಟಿದ್ದೀನಿ. ನಾನು ಮಾವಿನಕಾಯಿ ತುರಿ ಇದರಲ್ಲಿ 2.5 ಕಪ್ ಆಗೋಷ್ಟು ತಗೊಂಡಿದ್ದೀನಿ. ನಾನೀಗ ಇದಕ್ಕೆ 1 ಕಪ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಕಾದಿದೆ. ನಾನು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. 1/4 ಸ್ಪೂನಷ್ಟು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. 2 ಕಡ್ಡಿಯಷ್ಟು ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ಸ್ಟವ್ ಆಫ್ ಮಾಡಬೇಕು. ನಾನು ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿ ಥರ ಬಿಡಿಸ್ಕೊಂಡು ಸಿಪ್ಪೆಲ್ಲ ತಗೊಂಡಿದ್ದೀನಿ. ಅದು ಹಾಕ್ಕೊಳ್ತಾ ಇದ್ದೀನಿ. ಇದೊಂದು 15 ಬೆಳ್ಳುಳ್ಳಿ ಎಷ್ಟಿದೆ. ಸ್ಟವ್ ಆಫ್ ಮಾಡಿಬಿಟ್ಟು ಹಾಕಬೇಕು. ಆ ಎಣ್ಣೆ ಬಿಸಿಗೇ ಇದು ಫ್ರೈ ಆಗುತ್ತೆ, ಸಾಕು ಅಷ್ಟೇ. ಇದಕ್ಕೆ 1/4 ಚಮಚದಷ್ಟು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ 1/4 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಫುಲ್ಲು ತಣ್ಣಗಾಗಬೇಕು. ಅಲ್ಲಿವರೆಗೂ ಎಣ್ಣೆ ಹಾಗೆ ಬಿಡೋಣ. ಒಗ್ಗರಣೆ ಹಾಕಿದ್ವಲ್ಲ ನೋಡಿ, ಕಂಪ್ಲೀಟು ತಣ್ಣಗಾಗ್ಬಿಟ್ಟಿದೆ. ಫುಲ್ಲು ತಣ್ಣಗಾಗಬೇಕು. ಈಗ ನಾನು ಇದರಲ್ಲಿ ಅರ್ಧ ಕಪ್ ಅಷ್ಟು ಖಾರದ ಪುಡಿ ತಗೊಂಡಿದ್ದೀನಿ. ಅರ್ಧ ಕಪ್ ಅಂದರೆ ಇದು 4 ಸ್ಪೂನ್ ಇದೆ ಅಷ್ಟೇ. ಈ ಸ್ಪೂನಲ್ಲಿ 4 ಸ್ಪೂನ್ ಇದೆ ಅಷ್ಟೇ. ಅದರ ಅಳತೆ ಇವಾಗ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ.
ನಾವು ಖಾರದ ಪುಡಿ ಅರ್ಧ ಕಪ್ ತೊಗೊಂಡಿದ್ವಲ್ಲ, ನಾವು ಇದು 1/4 ಕಪ್ ಅಷ್ಟು ಉಪ್ಪು ಹಾಕಬೇಕು. ಇದು ಸುಮಾರು ಒಂದು ಚಿಕ್ಕ ಸ್ಪೂನಲ್ಲಿ ಒಂದು 3 ಸ್ಪೂನಷ್ಟು ಉಪ್ಪಾಗುತ್ತೆ ಅಷ್ಟೇ. ಇದು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾವು ಸಾಸಿವೆ ಮತ್ತು ಮೆಂತ್ಯ ಪೌಡ್ರ್ ಮಾಡ್ಕೊಂಡಿದ್ವಲ್ಲ, ಅದು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಘಮ ಘಮ ವಾಸನೆ ಬರ್ತಾ ಇದೆ. ಮೆಂತ್ಯ ಮತ್ತು ಸಾಸಿವೆ ಹುರಿದಿದ್ವಲ್ಲ ಅದು. ತುರಿದಿದ್ವಲ್ಲ ತೋತಾಪುರಿ ಮಾವಿನಕಾಯಿ, ಅದು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು ತೊಕ್ಕು. ಅಕಸ್ಮಾತ್ ಏನಾದರೂ ಸಾರೇನೂ ಇಲ್ಲ, ಕಮ್ಮಿ ಇದೆ ಸಾರು ಅಂತ ಆದ್ರೂ ಇದು ನಾವು ಅನ್ನಕ್ಕೆ ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ಈ ಸಾಂಬಾರು ಅದೆಲ್ಲ ಮಾಡ್ತೀವಲ್ಲ, ಆವಾಗ ತುಂಬ ಚೆನ್ನಾಗಿರುತ್ತೆ ಈ ತೊಕ್ಕು ಸೈಡಿಗೆ. ಈಗ ನಾವು ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾವು 1 ಕಪ್ ಆಗುವಷ್ಟು ಎಣ್ಣೆ ಹಾಕಿದ್ವಿ. ಆ ಎಣ್ಣೆ ಎಲ್ಲ ಇದು ಬೇಕಾದರೆ ನಿಮಗೆ 6 ತಿಂಗಳವರೆಗೂ ಬರುತ್ತೆ ಫ್ರಿಜ್ಜಲ್ಲಿ ಇಟ್ಬಿಟ್ರೆ. ನೋಡಿ, ಎಣ್ಣೆ ಎಲ್ಲ ಹೆಂಗೆ ಹಿರ್ಕೊಬಿಟ್ರು ನೋಡಿ, ಎಣ್ಣೆ ಎಲ್ಲ ಹಾಗೆ ಹಿರ್ಕೊಂಬಿಟ್ಟಿದೆ. ತುಂಬ ಜಾಸ್ತಿ ಮಾಡೋಂಗಿದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಇದೇನಿದೊಂದು ಭಾರದಲ್ಲೆಲ್ಲ ಆಗಿಬಿಡುತ್ತೆ. 4 ಕಪ್ಪು ತುರಿ ತಗೊಂಡ್ರೆ ನಾವು 1.5 ಕಪ್ ಆಗುವಷ್ಟು ಎಣ್ಣೆ ಹಾಕಬೇಕಾಗತ್ತೆ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಒಂದು ಕಂಟೈನರಲ್ಲಿ ಹಾಕ್ಕೊಳ್ಬೇಕು. ನೋಡ್ಕೊಳ್ಳಿ ಉಪ್ಪು ಎಲ್ಲ ಇವಾಗ ಸರಿಯಾಗಿದೆಯಾ ಅಂದ್ಬಿಟ್ಟು ಕೈಗೆ ಸ್ವಲ್ಪ ತಗೊಂಡು ತುಂಬ ಚೆನ್ನಾಗಿದೆ. ಹಾಗೆ ಅನ್ನ ಕಲಿಸ್ಕೊಂಡು ತಿನ್ಬೇಡ ಅನ್ನಿಸ್ತಾ ಇದೆ, ಅಷ್ಟು ಟೇಸ್ಟಿಯಾಗಿದೆ ಇದು. ಒಂದು ಸರ್ತಿ ಟ್ರೈ ಮಾಡಿ ನೀವೂ. ಈಗ ಇದಾಗಿದೆ, ನಾನು ಸರ್ವ್ ಮಾಡ್ಕೊಳ್ತೀನಿ. ನೋಡಿ, ಕಲಸಿದ ಮೇಲೆ ಎಣ್ಣೆ ಆಗಿ ಬಿಟ್ಕೊಳ್ತಾ ಇದೆ ಇವಾಗ. ನೋಡಿ, ಒಂದು ಸ್ವಲ್ಪ ಹೊತ್ತು ಆಗಿ ಬಿಟ್ಬಿಟ್ರೆ ಎಣ್ಣೆ ಎಲ್ಲ ಬಂದ್ಬಿಡುತ್ತೆ. ನೋಡಿ, ತುಂಬ ಟೇಸ್ಟಿಯಾಗಿದೆ. ಈಗ ನಾನು ಸರ್ವ್ ಮಾಡ್ಕೊಳ್ತೀನಿ. ನೋಡಿ, ಇವಾಗ ಎಣ್ಣೆ ಎಲ್ಲ ಹಿಂಗೆ ಬರ್ತಾಯಿದೆ. ನೋಡಿ, ಮಾವಿನಕಾಯಿ ತೊಕ್ಕು ರೆಡಿ ಆಯಿತು. ನೋಡಿ, ಎಣ್ಣೆ ಎಲ್ಲ ಹಿಂಗೆ ಬಿಟ್ಕೊಂಡಿದೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸಾರು ಏನಿಲ್ಲ ಅಂದರೂ ನಾವು ಅನ್ನಕ್ಕೆ ಹಾಗೆ ಕಲಿಸ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಈಗ ಒಂದು ಕಂಟೈನರಲ್ಲಿ ಇದು ಹಾಕ್ಬಿಟ್ಟು, ಈ ಥರ ಗ್ಲಾಸ್ ಕಂಟೈನರ್ ಇದ್ದರೆ ಅದರಲ್ಲಿ ಹಾಕ್ಕೊಳ್ಳಿ. ಇದು ನಾನು ಪ್ಲಾಸ್ಟಿಕ್ ಕಂಟೈನರಲ್ಲಿ ಹಾಕ್ತಾಯಿದ್ದೀನಿ. 6 ತಿಂಗಳವರೆಗೂ ಕೆಡೋದಿಲ್ಲ ಇದು. ಈ ಮಾವಿನಕಾಯಿ ತೊಕ್ಕು ಮಾಡೋ ರೀತಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.